ನಮಸ್ಕಾರ ವೀಕ್ಷಕರೇ, ಆಸ್ಕ್ ಇಂಡಿಯಾಗೆ ಸ್ವಾಗತ. ನಾನು ವಿಠಲ್ ಪವಾರ್. ಇವತ್ತಿನ ದಿವಸ ನೂರಾರು ವರ್ಷದಿಂದ ನಮ್ಮ ಹುಬ್ಬಳ್ಳಿಯ ಈ ಈದ್ಗಾ ಮೈದಾನ್ ಮತ್ತು ಹಳೆ ಹುಬ್ಬಳ್ಳಿ ಈದ್ಗಾ ಮೈದಾನ್, ಮಂಟೂರ್ ರೋಡ್ ಈದ್ಗಾ ಮೈದಾನ್, ಅಂಜುಮನೆ ಇಸ್ಲಾಂ ಹುಬ್ಬಳ್ಳಿ ವತಿಯಿಂದ ನಾವು ಅದು ಬಕ್ರೀದ್ ಹಬ್ಬ ಇರಬಹುದು, ರಂಜಾನ್ ಹಬ್ಬ ಇರ್ಬೋದು. ಇವತ್ತು ರಂಜಾನ್ ಹಬ್ಬವನ್ನು ಬಹಳ ಶಾಂತ ರೀತಿಯಿಂದ ಆಚರಣೆ ಮಾಡಿವಿ. ನಮ್ಮ ಪಟ್ಟಣದ ಶಹರದ ಖಾಜಿ ಆದಂತ ಸನ್ಮಾನ್ಯ ಮೌಲಾನಾ ಜಹೀರುದ್ದೀನ್ ಖಾಜಿ ಸಾಹೇಬರು ಮೊದಲ ಅವ್ರ ತಂದೆಯವರು ಪ್ರಾರ್ಥನಾ ಮಾಡುವ ಅವ್ರಿಗೆ ಜವಾಬ್ದಾರಿ ಇತ್ತು, ಅವ್ರು ಮಾಡಿದರು. ಇವತ್ತಿನ ದಿವಸ ಅಂಜುಮನೆ ಇಸ್ಲಾಂ ಹುಬ್ಳಿ ನಮ್ಮ ಹಿರಿಯರು ಈ ಸಂಸ್ಥಾವನ್ನು ಕಟ್ಟಿದ್ದಾರೆ. ಇಟ್ ಈಸ್ ಎ ಸೆಂಟ್ರಲ್ ಆರ್ಗನೈಸೇಷನ್ ಫಾರ್ ಮುಸ್ಲಿಮ್ಸ್. ಇದರಿಂದ ಶೈಕ್ಷಣಿಕವಾಗಿ ಎಲ್ಲರಿಗೆ ಜಾತಿ ಧರ್ಮ ಅದು ಇದು ಏನೂ ಇಲ್ಲ, ಎಲ್ಲರೂ ಬಂದು ವಿದ್ಯಾಭ್ಯಾಸ ಮಾಡ್ರಿ ಕೆಲಸ ಆ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಇವತ್ತು ನಮ್ಮ ದೇಶದ ಪರಂಪರೆ ಸಾವಿರಾರು ವರ್ಷದ್ದು. ಎಲ್ಲರೂ ಕೂಡಿ ಈಗಾಗಲೇ ಸಾಹೇಬರು ಹೇಳದಂತೆ, ಸನ್ಮಾನ್ಯ MLA ಸಾಹೇಬರು ಹೇಳದಂತೆ, ನಾವು ಎಲ್ಲರೂ ಹಬ್ಬವನ್ನು, ಅದು ದೀಪಾವಳಿ ಇರ್ಬೋದು, ಗಣೇಶ ಚತುರ್ಥಿ ಇರ್ಬೋದು, ಅಥವಾ ಮೊಹರಂ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ಯುಗಾದಿ ಇರ್ಬೋದು, ಅಥವಾ ಇವತ್ತು ರಂಜಾನ್ ಇರ್ಬೋದು, ಬಹಳ ವಿಜೃಂಭಣೆಯಿಂದ, ಬಹಳ ಶ್ರದ್ಧೆಯಿಂದ, ಬಹಳ ಸಂತೋಷದಿಂದ ನಾವು ಆಚರಣೆ ಮಾಡ್ತೀವಿ. ಈಗಾಗಲೇ ಸಾಹೇಬರು MLA ಸಾಹೇಬರು ಹೇಳದಂತೆ ಸುಮಾರು ನನಗೆ ನೆನಪಿದ್ದಂಗೆ ನಾನು ಶುರು ಮಾಡಿದ್ದೆ. ಅದು ಆವಾಗ ನಾನು ಅಧ್ಯಕ್ಷ ಇದ್ದೆ. 1983 ಲಿಂದ ಈ ಊರಿಗೆ ನಾನು ಪ್ರಾರ್ಥನಾ ಮಾಡ್ತೀನಿ, ಅಲ್ಲಾಲ್ ಕಡೆ ತಮ್ಮೆಲ್ಲರಿಗೆ ವಿನಂತಿ ಮಾಡ್ತೀನಿ, ಈ ಪರಂಪರೆ ಕಾಯಂ ಇರ್ಬೇಕು, ಈ ಜಗತ್ತು ಇರುವವರಿಗೆ ಈ ಪರಂಪರೆ ಇರ್ಬೇಕು. ಯಾಕಂದ್ರೆ ವಿಚಿತ್ರವಾದ ದೇಶ ಕಾಶ್ಮೀರದಿಂದ ಕನ್ಯಾಕುಮಾರಿ, ಕಾರವಾರದಿಂದ ಕಲ್ಕತ್ತಾವರಿಗೆ 145 ಕೋಟಿ ಜನರು, ಬೇರೆ ಬೇರೆ ಧರ್ಮದವರು, ಬೇರೆ ಬೇರೆ ಭಾಷಾ ಮಾತಾಡೋರು, ಬೇರೆ ಬೇರೆ ರಂಗ ರೂಪದವ್ರು ಇದ್ರ ಸಹಿತ ನಾವು ಭಾರತೀಯರು. ಈಗಾಗಲೇ ಸಾಹೇಬರು ಹೇಳದಂತೆ ಕುವೆಂಪು ಅವರು ಏನು ಬರೆದಿದ್ದಾರೆ ಸರ್ವ ಜನಾಂಗದ ಬಗ್ಗೆ, ಅದು ಏನು ಶಾಂತಿ ತೋಟ ಕೆಲಸ, ಅದೇ ಇಕ್ಬಾಲನ್ನು ಹೇಳದೇನ, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ, हम बुलबुले हैं उसके वो गुलसिता हमारा, मजहब नहीं सिखाता आपस में बैर रखना, हिंदी है वतन है हिंदुस्तान हमारा. इसलिए सबको भी दिल की गहराइयों से मैं हिंदू, मुस्लिम, सिख, ईसाई, पारसी और सबको भी दिली रमजान की ईद मुबारकबाद पेश करता हूँ. कबूल फरमाए. और इस महीने में जो 30 रोजे रखते हैं, सब्र तहम्मुल का जमाना रहता है. सिर्फ भूख और प्यास का नहीं, हाथ पाँव का भी रोजा रहना, आंख का भी रोजा रहना, मुंह का भी रोजा रहना, किसी को गाली गलौज नहीं कर सकते. इसलिए एक बहुत ही मुतबर्रिक महीना और सब्र तहम्मुल का महीना हमारे से जुदा हुआ, बड़े अफसोस की बात है. फिर दुआ करते हैं कि अगला साल भी हमें बताए. बहुत बहुत शुक्रिया. और जो एक महीने में और आज 2-3 दिन में हमारे MLA साहब का मैं फ़ोन किया था, तशरीफ लाए, मैं उनका शुक्रिया अदा करता हूँ. और हमारे साहब आने के बाद कमिश्नर साहब, बहुत सारे अच्छे डेवलपमेंट वर्क हुए हैं. सबसे अहम चीज़ हम उनसे गुजारिश ये किए थे कि ये गांजा, अफीम, ड्रग बंद कराओ साहब, हमारे नौजवानों को तकलीफ हो रही बोल के. आज भी मैं उनसे अपील करता हूँ कि वो खास ख्याल रखें. और ये महीने में लॉ एंड ऑर्डर जो मेंटेन हुआ, किसी को क्या तकलीफ नहीं हुई. बाहर से लोग आते हैं, अतराफ से 100 किलोमीटर से खरीदी करने के लिए, कपड़ा लत्ता सामान, खाने पीने के सामान, लेकिन किसी को क्या तकलीफ नहीं हुई. इसलिए इस सब डिपार्टमेंट को, कॉर्पोरेशन वाले हमने साथ दिए, पुलिस डिपार्टमेंट हमने साथ दिए, मीडिया हमने साथ दिया, और KEB वाले लाइट हमने इंतजाम करे. इस सब डिपार्टमेंट को अंजुमन इस्लाम हुबली की तरफ से बहुत बहुत शुक्रिया. ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತೀನಿ. ಬಹಳ ವಿಶೇಷ ಅಂತಂದ್ರೆ ರಂಜಾನ್ ಮತ್ತು ಯುಗಾದಿ ಎರಡೂ ಹಬ್ಬಗಳು ಬಂದರೂ ಕೂಡ ಎಲ್ಲರೂ ಕೂಡ ಒಂದು
ಎಲ್ಲಾ ಧರ್ಮಗಳನ್ನು ಗೌರವಿಸುವಂತ ಕೆಲಸ ಇವತ್ತು ಹುಬ್ಳಿ ಧಾರವಾಡ ಜನತೆ ಮಾಡಿದ್ದಾರೆ. ಬಹಳ ಶಾಂತಿಯಿಂದ ಈ ಆಚರಣೆಗಳು ಇಲ್ಲಿ ಆಚರಣೆ ಆಗಿದೆ. ಅದಕ್ಕೆ ಕಾರಣ ಅಂತಂದ್ರೆ ಬಹುಶಃ ಎಲ್ಲರಿಗೂ ಅರ್ಥವಾಗಿದೆ, ನಾವೆಲ್ಲ ಭಾರತೀಯರು, ನಾವೆಲ್ಲ ಒಂದೇ. ಬಹುಶಃ ಬೇರೆ ಬೇರೆ ಧರ್ಮಗಳು, ಯಾವುದೇ ಧರ್ಮ ಇರ್ಬೋದು, ಆ ಧರ್ಮಗಳನ್ನು ಗೌರವಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇವತ್ತು ನಾನು ಹಿಂದೂ, ನಾನಿರ್ಬೋದು, ಹಿಂದೂ ಅಂದ್ರೆ ಅರ್ಥ ಇವತ್ತು ಬೇರೆ ಧರ್ಮಗಳನ್ನು ಗೌರವಿಸುವಂಥದ್ದು. ಅವ್ರಿಗೂ ಕೂಡ ಒಂದು, ನಾವೆಲ್ಲ ಕೂಡ ಅವರ ಒಂದು ಆಚರಣೆಯಲ್ಲಿ ನಾವು ಭಾಗಿಯಾಗಬೇಕು, ನಮ್ಮ ಆಚರಣೆಯಲ್ಲಿ ಅವರು ಭಾಗಿಯಾಗುವಂಥದ್ದು. ಇದು ಭಾರತ ದೇಶದ ಒಂದು ಐಕ್ಯತೆ, ಒಂದು ಸಹೋದರತ್ವ, ಒಂದು ಭಾವೈಕ್ಯತೆ ಮೂಡಿಸುವಂತ ಕೆಲಸ ಇವತ್ತು ಆಗ್ತದೆ. ಆ ನಿಟ್ಟಿನಲ್ಲಿ ಇದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿ ನಡೀತಾ ನಾವು ನಡೆಸ್ಕೊಂಡು ಬಂದಿದ್ದೀವಿ. धारवाड़ के लोगों को ईद उल फितर की बहुत बहुत ईद मुबारक।